ಸೊ ಒನ್ಸ್ ಅಗೇನ್ ವೆಲ್ಕಮ್. ಈಗ ನಾವು ಎಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ ಹತ್ರ ಪಂಜ ಕೆತ್ಲಿಕ್ಕೆ ಆಯ್ತು. ಈಗ ನೋಡ, ಪಂಜ ಬಂದಾಗ ಹೇಳ್ತಾನೆ ಇಲ್ಲಿ ಟರ್ನ್ಗಳು ಮಾರಿ ಸಿಕ್ಕಾಪಟ್ಟೆ ಟರ್ನ್ಗಳು. ನನ್ನ ಬೈಕಿನ ಟೈರ್ ಫ್ಲಾಟ್ ಆಗಿದೆ, ಹಾಗಾಗಿ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಭಾರಿ ಕಷ್ಟ. ಸ್ವಲ್ಪ ಜಾರುತ್ತದೆ ಆಚೆ ಈಚೆ. ನಾವು ಮುಂದೆ ತಿರುಗಿಸಿದ್ರೆ ಹಿಂದೆ ಆಚೆಗೆ ಹೋಗ್ತದೆ. ಓಹೋ ಅಣ್ಣ ಅಣ್ಣ, ಎಲ್ಲಿಗೆ ಬರ್ತಾ ಇದ್ದೀರಾ? ಆಕ್ಚುಲಿ ನಾನೇ ಸ್ವಲ್ಪ ರೈಟಿಗೆ ಇದ್ದೆ. ಪುತ್ತಿಯ ರಸ್ತೆ. ಸೊ ಈ ಪಂಜದಿಂದ ಹತ್ರ ಒಂದು ಅರ್ಧ ಗಂಟೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ನಾವು ಆಗ್ಲಿಕ್ಕೆ ಆಗ್ತದೆ. ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಇಂಡಿಯನ್ ಆಯಿಲ್. 1 ವರ್ಷ 2 ವರ್ಷನೂ ಆಯ್ತಾ ಅಂತ ಕಾಣ್ತದೆ. ಇಲ್ಲಿ ಲೆಫ್ಟಿಗೆ ಹೋದ್ರೆ ಕಡಬಕ್ಕೆ ಸೇರ್ತದೆ. ಕಡಬ ಆಚೆ ಉಪ್ಪಿನಂಗಡಿಯಿಂದ ಬರೋದಾದ್ರೆ. ಇದೀಗ ಪಂಜ, ಫೈನಲಿ ಪಂಜ ಬಂದೆವು. ಇಲ್ಲಿ ಒಳಗೆ ಹೋಗ್ಬೇಕು ರೈಟಿಗೆ. ಎಲ್ಲರೂ ಶಾಲೆಗೆ ನೆಟ್ಟಿದ್ದಾರೆ. ಸೊ ಇಲ್ಲಿಂದ ಸ್ವಲ್ಪ ದೂರ ಇದೆ. ಅದು ಎಲ್ಲಿಗೆ ಸೇರ್ತದೆ ಅಂತ ಹೇಳಿದ್ರೆ, ಈ ಮಾರ್ಗ ಗುತ್ತಿಗಾರಿಗೆ ಸೇರ್ತದೆ. ಅಲ್ಲಿಂದ ರೈಟ್ ತಕೊಂಡು ಹೋದ್ರೆ ನಮಗೆ ಟೆಂಪಲ್ ಸಿಗ್ತದೆ. ಅದೇ ಒಳಲಂಬೆ ಅಂತ ಹೇಳಿದೆ ಅಲ್ಲ, ಆ ಟೆಂಪಲ್ ಸಿಗ್ತದೆ. ಸೊ ಈ ರೋಡ್ ಸ್ವಲ್ಪ ಚೆನ್ನಾಗಿದ್ರೆ ಬೇಗ ರೀಚ್ ಆಗ್ಲಿಕ್ಕೆ ಆಗ್ತದೆ. ಒಂದು 15 ಮಿನಿಟ್ಸ್ ಬೇಕಾಗ್ತದೆ. ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಅಂದ್ರೆ ಈಗ ನೋಡ್ಲಿಕ್ಕೆ ರೋಡೆಲ್ಲ ಸರಿ ಇಲ್ಲ, ತುಂಬಾ ಹಾಳಾಗಿ ಹೋಗಿದೆ. ಚಿಕ್ಕ ರಸ್ತೆ ಆದ್ರೆ ಚೆನ್ನಾಗಿದೆ. ಹಳ್ಳಿ ವಾತಾವರಣ ಫುಲ್ಲು. ಇಲ್ಲಿ ಒಂದು ಪಂಚಲಿಂಗೇಶ್ವರ ಟೆಂಪಲ್ ಇದೆ. ನಾವು ಹೋಗ್ಲಿಲ್ಲ ಅಲ್ಲಿಗೆ, ನೋಡುವ ಯಾವಾದ್ರೂ. ಓ ಬುಲೆಟ್ ಅಣ್ಣ, ನೋಡಿ ಇಲ್ಲಿ ಎಷ್ಟೆಷ್ಟು ಚಿಕ್ಕ ರೋಡ್, ಅದರಲ್ಲಿ ಬ್ರಿಡ್ಜ್, ವಾಟರ್. ಇಲ್ಲಿ ಒಂದು ರೈಟಿಗೆ ಒಂದು ಹೋಗ್ತದೆ ರೋಡು, ಎಲ್ಲಿಗಂತ ಗೊತ್ತಿಲ್ಲ. ದೊಡ್ಡ ದೊಡ್ಡ ಹಳ್ಳಗಳಿದೆ ಈ ರೋಡಲ್ಲಿ. ಸ್ವಲ್ಪ ಜಾಗ್ರತೆಯಾಗಿ ಬನ್ನಿ ಎಲ್ರು ಬರುವವರು. ನೋಡಿ ಎಂತ ಮರಗಳು, ದೊಡ್ಡ ದೊಡ್ಡ ಮರಗಳು.
ಸೊ ವ್ಲಾಗ್ ಮಾಡಲಿಕ್ಕೆ ತುಂಬ ಈಸಿ ಅಂತ ಗ್ರಹಿಸ್ಬೇಡಿ ಯಾರು ಸಹ. ತುಂಬ ಕಷ್ಟ ಇದೆ ಮಾರ್ರೆ, ನಾನು ಗ್ರಹಿಸ್ಕೊಂಡಿದ್ದೆ ಹಾಗೆ. ಏನೋ ಒಂದು ಹಾಕೊಂಡು ಹೋಗ್ತಾರೆ, ತುಂಬ ಈಸಿ ಇದೆ ಅಂತ. ಅಂದರೆ ಯಾವುದೇ ಮಷೀನನ್ನು ನೀವು ಅಂದರೆ ಚಿಕ್ಕ ಚಿಕ್ಕದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಮುಂದುಗಡೆ ಒಂದು ರಬ್ಬರ್ ಹಾಕಿದ್ದಾರೆ, ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೈಟ್ ಲೆಫ್ಟ್ ಅಲ್ಲೆಲ್ಲ ಸ್ವಲ್ಪ ಮುಂದೆ ಇಲ್ಲೆಲ್ಲ ಇಲ್ಲೂ ಹಾಕಿದ್ದಾರೆ, ಆದ್ರೆ ಅದು ನೋಡ್ಲಿಕ್ಕೆ ಸೂಪರ್ ಇದೆ. ಆ ವ್ಯೂ ಇದೆ ಅಲ್ಲ, ಚೆನ್ನಾಗಿ ಕಾಣುತ್ತೆ ಅದು. ಹೇ ಸೂರ್ಯದೇವ, ಇಲ್ಲೊಂದು ಟರ್ನ್ ನೋಡಿ. ಹೆಬ್ಬಾರ ಹಿತ್ಲು ಗಣಪತಿ ಕಟ್ಟೆ ಅಂತೆ. ಟೈಮು 7:06. ಲೆಫ್ಟ್ ಅಲ್ಲಿ ಕಡವೆ ಪಳ್ಳ ಅಂತ 1 ಕಿಲೋಮೀಟರ್ ಇದೆ ಅಂತೆ. ಹಾಗಂತ ಬೋರ್ಡ್ ಹಾಕಿದರೆ ಪೆಟ್ರೋಲ್ ಹಾಕು ಬೈಕಲ್ಲಿ ಹೋಗು, ಪೆಟ್ರೋಲ್ ಹಾಕು ಕಾರಲ್ಲಿ ಹೋಗು. ಅಂದರೆ ಪೆಟ್ರೋಲ್ ಇಲ್ಲದೆ ಕಷ್ಟ. ಈ EV ಎಲ್ಲ ಬಂದರೆ ಚೆನ್ನಾಗಿದೆ. ಒಬ್ಬರು ಜರ್ಮನಿಯವರು ಎಂಥದ್ದು EVE ಅಂತ ಹೇಳೋ ಒಂದು ಬೈಕಲ್ಲಿ ಬ್ಲಾಗ್ ಮಾಡ್ತಾ ಇದ್ದಾರೆ. ಅದು ಫುಲ್ ಇದು ಬ್ಯಾಟ್ರಿ ಎಲೆಕ್ಟ್ರಿಕಲ್. ಎಷ್ಟೋ ಡಾಲರ್ ಹೇಳಿದ್ರಪ್ಪ ಆ ಬೈಕಿಗೆ. ಅದು ಸಖತ್ ಇದೆ, ಒಂಚೂರು ಸೌಂಡ್ ಎಲ್ಲ ಏನಿಲ್ಲ. ಅವ್ರು ಅಲ್ಲಲ್ಲಿ ಇಂಡಿಯಾಕ್ಕೂ ಬಂದಿದ್ರು ಅವರು, ಅಂದರೆ ಬ್ಲಾಗಲ್ಲಿ. ಈಗ ನೇಪಾಳ ರೈಡ್ ಮಾಡ್ತಾ ಇದಾರೆ, ನೇಪಾಳ ಬೈ ರೋಡಲ್ಲಿ ಬಂದಿರೋದು ಅವರು. ಹಾಗೆ ಅದು ನಮ್ಮ ಇಂಡಿಯಾದಲ್ಲಿ ಇಲ್ಲ, ಓನ್ಲಿ ಜರ್ಮನಿಯಲ್ಲಿ. ಇದೆ ನೋಡಿ ರಬ್ಬರ್ ತೋಟ. ಲೆಫ್ಟ್ ಅಲ್ಲಿ ಅಂಡ್ ರೈಟ್ ಅಲ್ಲಿ ಹೀಗಿರೋ ವ್ಯೂ ಕಾಣ್ತದೆ. ಸೈಡ್ ಫುಲ್ಲು ಹಸಿರು. ಇನ್ನೊಂದಿದೆ ಇದೆ ಅಲ್ಲ, ನೋಡ್ಲಿಕ್ಕೆ ಚಂದ ಇದೆ. ಆದ್ರೆ ಇಲ್ಲಿ ಹೋಗ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವ ಟೈಮಲ್ಲಿ ಏನಾಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೊಗ್ರ ಗಡಿಕಲ್ಲು ಇದೆ. ಯಸ್, ನೋಡಿ ಹೇಗಿದೆ ಇದು. ಅದೆಲ್ಲ ಇದು ಕೆಸುವಿನ ಸೊಪ್ಪು ಅಂತ ಹೇಳ್ತೇವೆ ನಾವು, ಈ ಪತ್ರಡೆ ಅಂತ ಮಾಡ್ತೇವೆ ನಾನು. ಅದು ಈ ಆಟಿಯಲ್ಲೆಲ್ಲ ಜಾಸ್ತಿ ಅದು ಮಾಡೋದು. ತಿನ್ಲಿಕ್ಕೆ ಸೂಪರ್ ಆಗ್ತದೆ. 2 ತರ ಮಾಡ್ತಾರೆ, ಒಂದು ರೋಲ್ ಮಾಡ್ತಾರೆ, ಆಮೇಲೆ ಸುಮ್ಮನೆ ಹೇಗೆ ಬಾಳೆಯಲ್ಲಿ ಹಾಸಿ ಹಾಗೆ ಮಾಡ್ತಾರೆ. ನೋಡಿ ಈ ವ್ಯೂ ನಿಮಗೆ ಎಲ್ಲಿ ಸಿಗ್ಬೋದು ಅಂದ್ರೆ ಮಡಿಕೇರಿ ಆ ಸೈಡಲ್ಲೆಲ್ಲ ಸಿಗ್ಬೋದು. ಆದ್ರೆ ಇದು ನಮ್ಮ ಪಂಜದಲ್ಲಿ ಇದೆ ನೋಡಿ, ಮೇಲ್ಗಡೆ ರಬ್ಬರ್ ತೋಟ, ಇಲ್ಲೆಲ್ಲ ಫುಲ್ ಹಸಿರು. ಅದೊಂದು ವ್ಯೂ. ಅಲ್ಲಿ ಸೂರ್ಯ ದೇವ ಸಕ್ಕದಾಗಿದೆಲ್ಲ.
ಆಲೋಲ ശരാമൽ തീരം മോര ತೇಡಿನಿಲ್ಲ ಓ ನಾಯಿಗಳ ಹಿಂಡು ಅಂದ್ರೆ ಈ ಆಸೆ ಕೂಡ ಅಂತ ಒಂದು ಸಾಂಗ್ ಬಂದಿದೆಯಲ್ಲ, ಆ ಫೇವ್ರೆಟ್ ಸಾಂಗ್. ಸುಮಾರು ಸಲ ಕೇಳಿದ್ದೇನೆ ನಾನು. ಅದ್ರದ ಲಿರಿಕ್ಸ್ ಬರುದಿಲ್ಲ, ಇಲ್ಲಾಂದ್ರೆ ನಾನು ಹಾಡ್ಬೋದಿತ್ತು. ಸಮಸ್ಯೆ ಅಲ್ಲ. ಮಂಜು ಕವಿದ ವಾತಾವರಣ ಕಾಣಿಸ್ತಾ ಇದೆಯಾ? ಇಲ್ಲಿ ಒಂದು ಎಂಥದೋ ಮುತ್ಲಾಜ್ ಇಲ್ಲ, ಎಂಥದೋ ಇದೆ ಇಲ್ಲಿ, ಇನ್ನು ನನಗೆ ಎಂತ ಗೊತ್ತಿಲ್ಲ. ಅದು ಮಾಸ್ಟರ್ ಇಲ್ಲೆಲ್ಲ ಅಡಿಗೆ ಗಿಡ ಹಾಕಿದ್ದಾರೆ. ಅರಕೆನೆಟ್. ಈ ಟೆಂಪಲ್ ಇದೆಯಲ್ಲ, ಇದಕ್ಕೂ ತುಂಬಾ ಶಕ್ತಿ ಇದೆ. ಅಂದ್ರೆ ಟೆಂಪಲಿಗೆಲ್ಲ ಇದು, ಅಂದ್ರೆ ಅಲ್ಲಿ ದೇವರಿಗೆ, ಅಲ್ಲಿ ಇರುವುದು ನಾಗದೇವರು. ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವುದು ನಾಗದೇವರು. ಹಾಗೆ ಅಲ್ಲಿ ಎಷ್ಟು ಶಕ್ತಿ ಇದೆ, ಇಲ್ಲಿ ಅಷ್ಟೇ ಶಕ್ತಿ ಇದೆ. ಅಂದರೆ ಅದು ದೊಡ್ಡ ದೇವಸ್ಥಾನ, ಗೌರ್ಮೆಂಟ್ ಆಗಿದೆ. ಯಾಕಂತ ಹೇಳಿ ಇದು ಗೌರ್ಮೆಂಟ್ ಅಂತ ಕಾಣುದಿಲ್ಲ ನನಗೆ. ಇಲ್ಲಿ ನೋಡಿ, ಚಿಕ್ಕ ಒಂದು ಬ್ರಿಡ್ಜ್. ಒನ್ ವೇ ಅಷ್ಟೇ. ಸೊ ಅಲ್ಲಿ ಹುತ್ತದಲ್ಲಿ ಹುತ್ತ ಕಾಣ್ತದೆ, ಗರ್ಭಗುಡಿ ಒಳಗೆ ಹುತ್ತ ಇದೆ, ಅದರ ಎದುರುಗಡೆ ಮೂರ್ತಿ ಆಗಿದೆ. ಅದೆಲ್ಲ ತೋರಿಸಲಿಕ್ಕೆ ಕಷ್ಟ, ಅಂದ್ರೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಕಾಣ್ತದೆ. ಸೊ ಸುಬ್ರಹ್ಮಣ್ಯ ಬಂದವರು ಒಳಲಂಬ ಅಂತ ಹೇಳಿ ಲೊಕೇಶನ್ ಅಡಕ್ಕೆ ನೋಡ್ಕೊಳ್ಳಿ. ಈ ನಾಯಿ ಮರಿಯನ್ನು ಈಗ ಕೊಂಡೋಗೋದು ಬೇಕಾ ಮಾರೆ? ನಾಯಿಗಳಿಗೆ ಅದಕ್ಕೆ ಬೇಕಾದಾಗೆ ಬಿಟ್ರೆ ಅದೇ ಎಲ್ಲ ಮಾಡ್ಕೊಳ್ತದೆ. ಒಂದು ಕೈಯಲ್ಲಿ ಹಿಡ್ಕೊಂಡು ಹೋಗೋ ಸ್ವಲ್ಪ ಕಷ್ಟ ಅದೆಲ್ಲ. ಸೊ ಇದೀಗ ಗುತ್ತಿಗಾರು, ಆಚೆ ಲೆಫ್ಟಿಗೆ ಸ್ವಲ್ಪ ಮುಂದೆ ಹೋದ್ರೆ ಗುತ್ತಿಗಾರು ಪೇಟೆ. ಇಲ್ಲಿ ಈಗ ನಾವು ರೈಟಿಗೆ ಬಂದೇವಲ್ಲ, ಇದೀಗ ಒಳಲಂಬೆಗೆ ಹೋಗುವ ರೂಟ್. ಸೊ ಹೋಗುವ ಬನ್ನಿ. ನಂಗೆ ವ್ಲಾಗ್ ಮಾಡ್ಬೇಕಂತ ತುಂಬಾ ಆಸೆ. ವ್ಲಾಗ್ ಮಾಡಬೇಕು. ಈಗ ಸುಮಾರು ವ್ಲಾಗರ್ಸ್ ಇದಾರಲ್ಲ, ವ್ಲಾಗರ್ಸ್ ಎಷ್ಟಿದ್ರು ಅವರವರ ಶೈಲಿ ಒಂದು ಬೇರೆ ಬೇರೆ ಇರ್ತದೆ. ಅಂದ್ರೆ ಒಬ್ಬರ ಮಾತು ಅಥವಾ ಇನ್ನೊಬ್ಬರ ಮಾತು, ಇನ್ನೊಬ್ಬರ ಡ್ರೈವಿಂಗ್, ಇನ್ನೊಬ್ಬರ ಸ್ಕಿಲ್ ಎಲ್ಲ ಚೇಂಜಸ್ ಇರ್ತದೆ ತುಂಬಾ. ಹಾಗೆ ವ್ಲಾಗ್ ಮಾಡಿ ಒಂದು ಜನರ ಪ್ರೀತಿಯನ್ನ ಸಂಪಾದಿಸ್ಬೇಕಂತ ತುಂಬಾ ಆಸೆ ಇದೆ. ಸೊ ಎಲ್ರು ಸಪೋರ್ಟ್ ಮಾಡಿ. ಎಂತ ಇದ್ರು ಅಂದ್ರೆ ನಿಮಗೆ ಎಂತಾದ್ರೂ ಇದರಲ್ಲಿ ಹೇಳ್ಬೇಕಂತ ಇದ್ರೆ ಮೆಸೇಜ್ ಮಾಡಿ. ಅಂದ್ರೆ ವ್ಲಾಗ್ ಅಲ್ಲಿ ಮೆಸೇಜ್ ಅಂತ ಆಪ್ಷನ್ ಇದೆ ಅಲ್ಲ, ಯೂಟ್ಯೂಬ್ ಅಲ್ಲಿ ಬರ್ತದೆ, ಅಲ್ಲಿ ಕಮೆಂಟ್ ಮಾಡಿ ಅಷ್ಟೇ. ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೇನೆ. ಸೊ ಈ ಸುಬ್ರಹ್ಮಣ್ಯ, ಸುಳ್ಯ, ಮಡಿಕೇರಿ ಇದೆಲ್ಲ ಒಂದು ಸೂಪರ್ ಪ್ಲೇಸ್. ಹೆಲ್ಮೆಟ್ ಹಾಕೊಂಡು ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡ್ಬೇಕಷ್ಟೆ. ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕು. ಸೊ ಟೆಂಪಲ್ ಇನ್ನೇನು ಬಂತು. ಟೆಂಪಲ್ ತೋರಿಸ್ಲಿಕ್ಕೆ ಆಗ್ತದ ಅಂತ ನೋಡುವ, ಟ್ರೈ ಮಾಡ್ತೇನೆ. ನೋಡುವ. ಶಂಖಪಾಲ ಸುಬ್ರಹ್ಮಣ್ಯ ದೇವಸ್ಥಾನ ಎಂಟ್ರೆನ್ಸ್. ಓಕೆ, see you.
ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ. ಇದು ಇಡೀ ಭಾರತ ದೇಶದಲ್ಲಿ ಎಲ್ಲಿ ಕೂಡ ಶಂಖಪಾಲ ಸುಬ್ರಹ್ಮಣ್ಯ ದೇವಸ್ಥಾನ ಅಂತೇಳಿಲ್ಲ. ಅದು ಇರುವಂಥದ್ದು 2 ಕಡೆಯಲ್ಲಿ ಮಾತ್ರ, ಒಂದು ಒಳಲಂಬೆ ಮತ್ತೊಂದು ಏನೇಕಲ್ಲು ಅಂತೇಳಿ. ಇದು ಒಳಲಂಬೆ ಶಂಖಪಾಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ. ಇದು ಉತ್ತರ ಮುಖ ಹಾಕಿರುವಂತಹ ದೇವಸ್ಥಾನ. ಇದು ಬಲ್ಲಾಳರ ಆಡಳಿತಕ್ಕೊಳಪಟ್ಟಂತಹ ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ಏನು ಅಂತ ಕೇಳಿದರೆ, ಶಂಖಪಾಲ ಮತ್ತು ಸುಬ್ರಹ್ಮಣ್ಯ ಇವು 2 ಜನರು ಕೂಡ, ಅಂದರೆ ದೊಡ್ಡ ದೇಹವುಳ್ಳಂತಹ ಶಂಖಪಾಲ, ಸಣ್ಣ ದೇಹವುಳ್ಳಂತಹ ಸುಬ್ರಹ್ಮಣ್ಯ, ಇವರು ಇಬ್ಬರು ಸೇರಿಕೊಂಡು ಮಿತ್ರರಾಗಿರುವಂಥ ಒಂದು ವಿಶೇಷವಾದಂಥ ಒಂದು ಕ್ಷೇತ್ರ. ಇಲ್ಲಿ ಸರ್ಪದೋಷ ಹೇಗೆ ಪರಿಹಾರ ಆಗ್ತದೋ ಅದೇ ರೀತಿ ಶನಿದೋಷ ಕೂಡ, ಅಂದರೆ ದೇವರ ಸೇವೆ ಮಾಡಿದರೆ ಶನಿದೋಷ ಕೂಡ ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಪ್ರತೀತಿ. ಅದು ಅಲ್ಲದೆ ವಿರುದ್ಧ ದಿಕ್ಕಿನಲ್ಲಿ, ವಾಸ್ತುವಿಗೆ ವಿರುದ್ಧ ದಿಕ್ಕಿನಲ್ಲಿ ಬಾವಿ ಇರುವಂಥದ್ದು, ಅದು ಕೂಡ ಶಂಖದ ಆಕೃತಿಯಾಗಿದೆ. ಒಳಗಿಂದ ನೀರು ಕುಡಿದು ಹೋಗಲಿಕ್ಕೆ ಅಂತ ಹೇಳುವಂಥದ್ದು ಇಲ್ಲಿಯ ಪ್ರತೀತಿ. ಹಾಗಾಗಿ ತೆಗೆದು ಅದನ್ನು ಬೇರೆ ಮಾಡುವ ಹಾಗಿಲ್ಲ. ಅಂದರೆ ಒಳಗಿಂದ ನೀರು, ದೇವರು ಒಳಗೆ ಹೋಗಿ ಒಳಗಿನಿಂದಲೇ ಬಂದು ನೀರು ಕುಡಿದು ಹೋಗುವಂಥ ಇದು. ವಿಶೇಷವಾಗಿ ಮತ್ತೊಂದೇನು ಅಂತ ಕೇಳಿದರೆ, ಇಲ್ಲಿ ಕಂದ್ರಪಾಡಿ ರಾಜನ ದೈವ ಮತ್ತು ಪುರುಷ ದೈವ ಅಂತ ಹೇಳುವಂಥದ್ದು ಅಲ್ಲಿಗೂ ಇಲ್ಲಿಗೂ ಬಹಳ ಸಂಬಂಧ ಉಂಟು. ಅದಕ್ಕೆ ಇತಿಹಾಸ ಕಥೆಗಳೆಲ್ಲ ಇದೆ. ಆದರೆ ಆ ದೈವ, ನಾವೆಲ್ಲ ಹೇಗೆ ದೋಷ ಅಂತೇಳಿ ಕ್ಷೇತ್ರಕ್ಕೆ ಒಂದು ದೇವರ ಸೇವೆ ಮಾಡ್ತೇವೆ, ಅದೇ ಪ್ರಕಾರವಾಗಿ ದೈವ ಒಂದು ವರ್ಷಕ್ಕೊಮ್ಮೆ ಒಂದು ಸುಗ್ಗಿ ಹತ್ತು ಅಂತೇಳಿ, ತುಳುನಾಡಿನ ಸಂಪ್ರದಾಯ ಸುಗ್ಗಿ ಅಂತ ಹೇಳುವಂಥದ್ದು ಮಾರ್ಚ್ 24ಕ್ಕೆ ಬರ್ತದೆ ಹೆಚ್ಚಾಗಿ. ಅದು ಒಂದು ಈ ಕ್ಷೇತ್ರಕ್ಕೆ ಬಂದು ದೇವರ ಸೇವೆ ಮಾಡಿ ಆ ದೈವ ಹೋಗುವಂಥದ್ದು. ಹಾಗೆ ಒಟ್ಟು ಇತಿಹಾಸ ಇರುವಂಥದ್ದು ಹೀಗೆ. ಮತ್ತು ಅದಲ್ಲದೆ ಬಲ್ಲಾಳ ರಾಜನ ಆಡಳಿತಕ್ಕೊಳಪಟ್ಟಂಥ ವಿಶೇಷವಾದಂಥ ಒಂದು ಕ್ಷೇತ್ರ. ಹಾಗಾಗಿ ಒಳಗೆ ಇರುವಂಥದ್ದು ವಲ್ಮೀಕ, ಅಂದರೆ ಹುತ್ತ, ನಮ್ಮಷ್ಟೆತ್ತರದ ದೊಡ್ಡ ಹುತ್ತ, ನಾವು ಹಿಂಬದಿ ನಿಂತರೆ ಕಾಣುವುದಿಲ್ಲ, ಅಷ್ಟು ದೊಡ್ಡ ಹುತ್ತ. ಹಾಗಾಗಿ ಉತ್ತರ ಮುಖ ಹಾಕಿರುವಂಥ ವಿಶೇಷವಾದಂಥ ಒಂದು ಕ್ಷೇತ್ರ. ಇದು ಇಲ್ಲಿಯ ಸಣ್ಣ ಮಟ್ಟಿನ ಒಂದು ಪರಿಚಯ. ವಿಶೇಷ ಏನು ಅಂತ ಕೇಳಿದರೆ, ಅಷ್ಟನಾಗಗಳಲ್ಲಿ ಕಡೆಗೆ ಅನಂತ, ವಾಸುಕಿ, ತಕ್ಷಕ, ಕಾರ್ಕೋಟಕ, ಪದ್ಮ, ಕುಳಿಕ, ಶಂಖಪಾಲ ಅಂತೇಳಿ. ಅದೇ ಶಂಖಪಾಲ ಆಶ್ಲೇಷ ಬಲಿಯಲ್ಲಿ ಈಶಾನ್ಯದಲ್ಲಿ ಬರುವಂತಹ ಶಂಖಪಾಲನು ಮತ್ತು ಸುಬ್ರಹ್ಮಣ್ಯ ಒಟ್ಟಾಗಿರುವಂಥ ಒಂದು ಕ್ಷೇತ್ರ.